ಚನ್ನರಾಯಪಟ್ಟಣ ತಾಲೂಕು ಡಿ ಕಾಳೇನಹಳ್ಳಿ ಗ್ರಾಮದಿಂದ ಅಡಗೂರಿಗೆ ಹೋಗುವ ರಸ್ತೆಗೆ ಸುಮಾರು 90 ಲಕ್ಷ ರು ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗೆ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು. ಅಡಗೂರು ಗ್ರಾಮಕ್ಕೆ ತೆರಳುವ ರಸ್ತೆ ಕಾಮಗಾರಿಗೆ ಈ ದಿನ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಅಡಗೂರು ಗ್ರಾಮಕ್ಕೆ ಹೋಗುವ ರಸ್ತೆ ಕಾಮಗಾರಿಯು ಬಹಳ ದಿನಗಳಿಂದ ಹದಗೆಟ್ಟಿದ್ದು, ಈ ರಸ್ತೆಯ ಕಾಮಗಾರಿಗೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 90 ಲಕ್ಷ ರೂಪಾಯಿಗಳ ಮಂಜೂರಾಗಿದ್ದು, ರಸ್ತೆಯ ನೂತನ ಸಿಮೆಂಟ್ ಕಾಮಗಾರಿಗೆ ಈ ದಿನ ಚಾಲನೆ ನೀಡಲಾಗಿದೆ. ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆಯು ಅತಿ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿ ಎಂದು ಹಾರೈಸಿದರು. ಚನ್ನರಾಯಪಟ್ಟಣ ನಗರದ ವ್ಯಾಪ್ತಿಗೆ ಒಳಪಡುವ ಡಿ ಕಾಳೇನಹಳ್ಳಿ ಗ್ರಾಮಸ್ಥರು 30 ಅಡಿ ರಸ್ತೆಯನ್ನು ನಿರ್ಮಾಣ ಮಾಡುವ ಮೂಲಕ ಹೊಸ ಲೇಔಟ್ಗಳನ್ನು ನಿರ್ಮಾಣ ಮಾಡಬೇಕು. ಈ ರೀತಿ ಅಗಲವಾದ ರಸ್ತೆಗಳನ್ನು ನಿರ್ಮಾಣ ಮಾಡಿದರೆ ನಿಮ್ಮ ಬಡಾವಣೆಗಳಿಗೆ ಹೆಚ್ಚಿನ ಮೌಲ್ಯಗಳು ಬರುತ್ತವೆ ಹಾಗೂ ಸಾರ್ವಜನಿಕರು ಹೆಚ್ಚಿನ ಬೆಲೆಗೆ ನಿವೇಶನಗಳನ್ನು ಖರೀದಿ ಮಾಡುತ್ತಾರೆ. ಆದ್ದರಿಂದ ಯಾರೇ ನಿವೇಶನಗಳನ್ನು ಮಾರಾಟ ಮಾಡಲು ತೀರ್ಮಾನಿಸಿದರೆ ಅತ್ಯುತ್ತಮವಾದ ರಸ್ತೆ ಸಂಪರ್ಕ, UGD ಸಂಪರ್ಕ, ಚರಂಡಿ ಸಂಪರ್ಕ, ವಿದ್ಯುತ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ನಗರದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ಡಿ ಕಾಳೇನಹಳ್ಳಿ ಗ್ರಾಮದ ಮುಖ್ಯಸ್ಥರಾದ ಕಾಳೇನಹಳ್ಳಿ ಆನಂದ್, ಮೊಗಣ್ಣ, ವೆಂಕಟೇಶ್, ಗೋಪಾಲ್, ದಿಲೀಪ್, ಗುತ್ತಿಗೆದಾರರಾದ ಶಂಕರ್, ನಲ್ಲೂರು ಸಂತೋಷ್, ನವೀನ್, ರಾಜು, ಕೂಡಿಗೆರೆ ಕುಮಾರ್, VSS ಅಧ್ಯಕ್ಷ ರಂಗಸ್ವಾಮಿ, ಕಾಂತರಾಜು, ಸ್ಟುಡಿಯೋ ಮಂಜುನಾಥ್, ಪಟೇಲ್ ಲಕ್ಷ್ಮೀಸ್, ಚಕ್ಕೆ ರಾಜು ಸೇರಿದಂತೆ ಇತರರು ಹಾಜರಿದ್ದರು. ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ರಸ್ತೆ ಪೂರ್ಣ ನಿರ್ಮಾಣ ಆಗಲಿ. ಅಲ್ಲಿಂದ ಮುಂದಕ್ಕೆ ಇವತ್ತು ನಮ್ಮ ನಟೇಶ್ ಮನೆ ಏನಿದೆ ಅಲ್ಲಿಂದ ಮುಂದಕ್ಕೆ ಅಡಗೂರು ಸರ್ಕಲ್ ತನಕ ಕೂಡ ಕಾಂಕ್ರೀಟ್ ರೋಡ್ ಆಗಲೇಬೇಕಾದ್ರೆ ಬೇರೆ ಅನುದಾನ ಲಭ್ಯತೆ ನೋಡ್ತಾ ಇದ್ದೀನಿ. ಅದು ಡಾಂಬರ್ ರೋಡ್ ಆದರೆ ಉಳಿಯಲ್ಲ, ಎಲ್ಲ ಡ್ರೈನೇಜ್ ಎಲ್ಲನೂ ಮುಚ್ಕೋತಾರೆ. ಅದರಿಂದ ಕಾಂಕ್ರೀಟ್ ರಸ್ತೆನೇ ಅದನ್ನು ಅದಕ್ಕೆ ಸುಮಾರು 1.5 ಕಿಲೋಮೀಟರ್ ಬೇಕಾಗ್ತದೆ. 1.5 ಕೋಟಿ ಹಣ ಬೇಕಾಗ್ತದೆ ಹೆಚ್ಚುವರಿಯಾಗಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ರೀತಿ ಗಮನವನ್ನು ಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಈ ಒಂದು ಗುದ್ದಲಿ ಪೂಜೆ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಎಲ್ಲರೂ ಕೂಡ ಎಲ್ಲ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಕಾಮಗಾರಿ ಬೇಗ ಪೂರ್ಣಗೊಳ್ಳಲಿ ಅಂತ ಪ್ರಾರ್ಥನೆ ಮಾಡಿ ಶುಭ ಹಾರೈಸ್ತೀನಿ. ನಮಸ್ಕಾರ.